ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂದರೆ, ಎಷ್ಟೋ ಬಾರಿ ನಾವು ಅಮಾವಾಸ್ಯೆ ದಿನಗಳಾಗಿರ್ಬೋದು ಅಥವಾ ಹುಣ್ಣಿಮೆಯ ದಿನಗಳಾಗಿರ್ಬೋದು ಅಥವಾ ಗ್ರಹಣ ಕಾಲಗಳು ಅಂತ ಏನಿದೆ ಅಂತಹ ಸಂದರ್ಭದಲ್ಲಿ ಅಥವಾ ಬೇರೆ ದಿನಗಳಲ್ಲೂ ನಾವು ಒಂದು ಗುರುದೀಕ್ಷೆಯನ್ನು ತಗೊಂಡು ಕೆಲವೆಲ್ಲ ಒಂದು ಯಂತ್ರ ಮಂತ್ರ ತಂತ್ರಗಳನ್ನು ನಾವು ಸಿದ್ಧಿ ಮಾಡ್ಕೋಬೇಕು ಅಥವಾ ಏನಾದರೂ ಸಾಧನೆಯನ್ನು ನಾವು ವೈಯಕ್ತಿಕವಾಗಿ ಮಾಡಬೇಕು ಅಥವಾ ಸಮಾಜದ ಒಳಿತಿಗಾಗಿ ಮಾಡಬೇಕು ಅಂತ ಕೆಲವರಲ್ಲಿ ಆ ಚಿಂತನೆಗಳು ಇರುತ್ತೆ. ಆದರೆ ಎಷ್ಟೋ ಬಾರಿ ನಮಗೆ ಈ ಥರ ಅಂದ್ಕೊಂಡಿರ್ತೀವಿ, ಆದರೂ ನಮಗೆ ಸರಿಯಾದ ದಾರಿಯಲ್ಲಿ ಹೋಗಿ ಸರಿಯಾದ ಗುರುಮುಖೇನ ನಮಗೆ ದೀಕ್ಷೆಗಳು ಆಗಿದ್ರೂ ಒಂದು. ಎರಡನೇದಾಗಿ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಸರಿಯಾಗಿ ಗುರುಗಳ ಮುಖಾಂತರವು ದೀಕ್ಷೆ ಆಗದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನ ನಾವು ತಂದ್ಕೋತೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ಎಷ್ಟೋ ಜನ ಇತ್ತೀಚಿನ ದಿನಗಳಲ್ಲಿ ಏನು ಅಂತಂದರೆ, ನಾನು ಏನೋ ಒಂದು ಯಂತ್ರದ ಮುಖಾಂತರ ಅಥವಾ ಮಂತ್ರಗಳ ಮುಖಾಂತರ ಅಥವಾ ಏನೋ ಒಂದು ಸಾಧನೆ ಮಾಡಿ ನಾನು ಬೇಗ ಪ್ರಸಿದ್ಧಿ ಆಗಬೇಕು ಅನ್ನೋದು ಕೆಲವರಲ್ಲಿರುತ್ತೆ. ಕೆಲವರಲ್ಲಿ ನಾವು ದುಡ್ಡು ಮಾಡ್ಬೋದು ಅಂತ ಇರುತ್ತೆ. ಎಷ್ಟೋ ಜನ ಸಮಾಜದ ಒಳಿತಿಗೆ ಅಂತ ಇರ್ತಾರೆ. ಆದರೆ ಇಲ್ಲಿ ನಾವು ಕೂಲಂಕುಷವಾಗಿ ನೋಡಬೇಕಾಗುತ್ತೆ ಯಾವ ರೀತಿಯ ಸಾಧನೆ ಅಂತ ಹೇಳ್ಕೊಂಡು. ಹಾಗಾಗಿ ಎಷ್ಟೋ ಜನ ಎಲ್ಲರೂ ಮಂತ್ರಗಳನ್ನು ತಗೊತಾರೆ ಅಥವಾ ತಂತ್ರಗಳನ್ನು ತಗೋತಾರೆ ಅಥವಾ ಅನುಷ್ಠಾನಗಳನ್ನು ಮಾಡ್ಕೋತಾರೆ. ಆದರೆ ಕೆಲವರಿಗೆ ಇದು ಸಿದ್ಧಿ ಆಗೋದೇ ಇಲ್ಲ. ಯಾಕೆ ಅಂತಂದರೆ, ಅವರಿಗೆ ಅವರದೇ ಆದಂತಹ ಒಂದು ಸಕಾರಾತ್ಮಕವಾದಂತಹ ಯೋಚನೆ ಇರೋದೇ ಇಲ್ಲ ಕೆಲವರಲ್ಲಿ. ಜೊತೆಗೆ ಇನ್ನೊಬ್ಬರಿಗೆ ಸಮಸ್ಯೆಯನ್ನು ಮಾಡಬೇಕು. ಕೆಲವರು ಹೇಳ್ತಾರೆ, ನಾನು ಈ ವಿದ್ಯೆಯನ್ನು ಕಲಿಬೇಕು ಅಂದರೆ ಬೇರೆಯವ್ರಿಗೆ ತೊಂದರೆಯನ್ನು ಮಾಡೋಕ್ಕೇ ನಾನು ಕಲಿಬೇಕು ಅಂತ ಹೇಳ್ತಾರೆ. ಖಂಡಿತವಾಗಲೂ ಅಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಅಂತಹ ಒಂದು ವಿದ್ಯೆಯು ಖಂಡಿತವಾಗಲೂ ಒಲಿಯಲ್ಲ. ಯಾಕೆಂದರೆ ನಮ್ಮ ಗುರು ಪರಂಪರೆಯಲ್ಲಿ ಆಗಿರ್ಬೋದು ಅಥವಾ ಸಿದ್ಧಪುರುಷಗಳು ಎಷ್ಟೋ ಋಷಿಮುನಿಗಳು ನಮಗೆ ಕೊಟ್ಟಿರುವಂಥದ್ದು ಇಂತಹ ಒಂದು ಯಂತ್ರಗಳು ಮಂತ್ರಗಳು ತಂತ್ರಗಳು ಅಥವಾ ಯಾವುದೇ ವಿಧಿವಿಧಾನವಾದಂತಹ ಒಂದು ಮಂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಉಪಯೋಗಿಸಿ ಸಂಕಷ್ಟದಿಂದ ಹೊರಗಡೆ ಬರಲಿಕ್ಕೆ ತಾನೂ ಹೊರಗಡೆ ಬರ್ಬೋದು, ಇಲ್ಲವೇ ಸಮಾಜಕ್ಕೆ ಒಳಿತನ್ನು ಮಾಡಲಿಕ್ಕಾಗಿಯೇ ಕೊಟ್ಟಿರೋದು. ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಒಳ ಮನಸ್ಸಿನಲ್ಲಿ ಬೇರೆಯವರಿಗೆ ಸಮಸ್ಯೆಗಳನ್ನು ಕೊಡಬೇಕು ಅಂತಿರ್ತಾರೆ. ಆದರೆ ಕೆಲವರು ಒಳಗೂ ಅದೇ ಥರ ಇರುತ್ತೆ, ಹೊರಗಡೆನೂ ಅದೇ ಥರ ಇರುತ್ತೆ. ಇಲ್ಲಪ್ಪ, ನಾನು ಸಮಾಜಕ್ಕೆ ಒಳ್ಳೇದು ಮಾಡಲೇಬೇಕು ಅಂತ ಕೆಲವರು ಇರ್ತಾರೆ. ಆದರೆ ಕೆಲವರು ಇಲ್ಲ, ಇದು ನನಗೆ ಸ್ವಾರ್ಥಕ್ಕಾಗಿ ಮಾತ್ರ ಉಪಯೋಗಿಸ್ಕೊಳ್ಳೋದು. ಇನ್ನು ಕೆಲವ್ರನ್ನ ನೀವು ನೋಡ್ಬೋದು, ಯಾವ ಥರ ಮಾಡ್ತಾರೆ ಅಂದರೆ, ಅದರಿಂದ ಏನೋ ಒಂದು ಸಾಧನೆಯನ್ನು ಮಾಡಿ ನಾವು ನೋಡ್ತೀವಿ. ಒಂದು ಜಿನ್ ಸಾಧನೆ ಆಗಿರ್ಬೋದು, ಒಂದು ಯಕ್ಷಿಣಿ ಸಾಧನೆ ಆಗಿರ್ಬೋದು, ನಾವು ಇದನ್ನು ಬೇರೆ ರೀತಿಯಲ್ಲೇ ಉಪಯೋಗಿಸ್ಕೊಳ್ಳೋದು ಅಂತ ಈ ಥರ ಕೆಲವೆಲ್ಲ ಹಲವಾರು ವಿಧಾನಗಳಿದೆ. ಆದರೆ ಎಲ್ಲನೇ ಹೇಳೋಕ್ಕೋಗಲ್ಲ. ಅಂತಹ ಸಂದರ್ಭದಲ್ಲಿ ಸಾಧಕನಿಗೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಬರುತ್ತೆ. ಅಂತಹ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕಾಗುತ್ತೆ. ನಿಜವಾದ ಸಾಧಕನಾದರೆ ಖಂಡಿತವಾಗ್ಲೂ ಏನೇ ಸಮಸ್ಯೆಗಳು ಬಂದ್ರೂ ಅದನ್ನು ದಾಟಿಕೊಂಡು, ಅದು ಹೆಣ್ಣೆ ಆಗಿರ್ಬೋದು ಒಂದು ಗಂಡೆ ಆಗಿರ್ಬೋದು, ಅಂತಹ ಸಮಸ್ಯೆಗಳನ್ನು ದಾಟಿ ಅವರು ಹೊರಗಡೆ ಬರ್ತಾರೆ. ಯಾಕಂದರೆ ಅವರಿಗೆ ಒಂದು ಪಾವಿತ್ರ್ಯತೆ ಇರುತ್ತೆ, ಜೊತೆಗೆ ದೈವದ ಕೃಪೆ ಇರುತ್ತೆ, ದೈವದ ಅನುಗ್ರಹ ಇರುತ್ತೆ, ಜೊತೆಗಳ ಗುರುಗಳ ರಕ್ಷಣೆ ಇರುತ್ತೆ, ಅಥವಾ ಹಿಂದಿನ ಜನ್ಮದ ಯಾವುದೋ ಸುಕೃತ ಫಲದ ಒಂದು ಕರ್ಮದ ಫಲವಾಗಿ ಅವರು ಇದೆಲ್ಲವನ್ನು ದಾಟಿಕೊಂಡು ಹೊರಗಡೆ ಬರ್ತಾರೆ. ಜೊತೆಗೆ ಅವರು ಮನಸ್ಸು ಅಷ್ಟು ಶುದ್ಧವಾಗಿರುತ್ತೆ. ಆದರೆ ಕೆಲವ್ರನ್ನ ನೀವು ನೋಡ್ಬೋದು, ಯಾವುದೇ ಕಾರಣಕ್ಕೂ ಇದು ಯಾವುದೂ ಇರೋದಿಲ್ಲ. ಇಲ್ಲಪ್ಪ, ನಾನು ನಂದು ಜೊತೆಗೆ ಹಣವನ್ನು ಮಾಡಬೇಕು, ಅದರಿಂದ ಬೇರೆಯವರಿಂದ ಕಬಳಿಸಬೇಕು, ಈ ಥರ ಸಮಾಜದಲ್ಲಿ ನಾನಾ ರೀತಿಯ ಒಂದು ಚಿಂತನೆ ಇರೋರು ಇದ್ದಾರೆ. ಆದರೆ ಅವ್ರು ಹೇಗೆ ಮಾಡ್ತಾರೆ, ದ್ವೇಷದಿಂದ ಹೊರಗಡೆ ಬರಬೇಕು ಅಂತ ಅವರಿಗೆ ಮನಸ್ಸಲ್ಲೇ ಇರಲ್ಲ. ಆ ದ್ವೇಷನೂ ಬೇಕು, ಈ ಕಡೆ ಒಳಗಡೆ ಅಂದರೆ ಹೊರಗಡೆ ಅಂದರೆ ಸಂಪತ್ತು ಬೇಕು, ಇವೆಲ್ಲವನ್ನು ಯೋಚನೆ ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಸಾತ್ವಿಕವಾದಂತಹ ಬದುಕನ್ನು ಇಷ್ಟಪಡಲ್ಲ. ಈ ಥರ ಎಲ್ಲ ಕೆಲವರು ಇರ್ತಾರೆ. ಅಂಥವ್ರಿಗೆ ದೈವಿಕ ಅನುಗ್ರಹವೂ ಬೇಡ ಅಥವಾ ದೈವದ ಒಂದು ಆಶೀರ್ವಾದನೂ ಬೇಡ, ಗುರುಗಳ ಆಶೀರ್ವಾದನೂ ಬೇಡ. ಸುಮ್ಮನೆ ಆದ್ರೂ ಕೆಲವ್ರನ್ನ ನೀವು ನೋಡ್ಬೋದು, ನಾನೇನೋ ಒಂದು ಮಂತ್ರವನ್ನು ಕೊಟ್ಬಿಡ್ತೀನಿ ಅಥವಾ ನಾನೇನೋ ಒಂದು ತಂತ್ರವನ್ನು ಕೊಟ್ಬಿಡ್ತೀನಿ, ಈ ಥರ ಎಲ್ಲ ಮಾಡ್ತಾರೆ. ಯಾಕಂದರೆ ಯಾವುದೇ ಸಾಧಕನಾದರೂ ಅದಕ್ಕೆ ಎಷ್ಟು ವರ್ಷಗಳು ತಗೊಳುತ್ತೆ ಅಂತಲೇ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲವೂ ನಮ್ಮ ಪ್ರಾರಬ್ಧಕ್ಕೆ ಸೇರಿರುತ್ತೆ. ಹಾಗಾಗಿ ಯಾವುದೇ ಸಾಧಕನೂ ಆಗ್ಬೋದು ಅಥವಾ ಯಾವುದೇ ಸಾಧಕಿಯಾಗಿರ್ಬೋದು, ಬಹಳಷ್ಟು ಸಾಹಸಗಳನ್ನು ಮಾಡಬೇಕಾಗುತ್ತೆ. ಜೊತೆಗೆ ಸಾಧಕದ ಅಂದರೆ ಒಂದು ಸಾಧನೆಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ಯಂತ್ರಸಿದ್ಧಿ, ಅದು ಒಂದು ಮಂತ್ರಸಿದ್ಧಿ, ಒಂದು ತಂತ್ರಸಿದ್ಧಿಗಳು ಆಗಬೇಕಾದಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಸಾಧಕ ಬಾಧಕಗಳು ಇವೆಲ್ಲವೂ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಇವೆಲ್ಲವನ್ನು
ಮೆಟ್ಟಿ ನಿಂತಹ ಸಂದರ್ಭದಲ್ಲಿ ನಮಗೆ ಕೊನೆಯಲ್ಲಿ ನಮಗೆ ರೂಟು ಹೇಗೆ ಸಿಗುತ್ತೋ ಅದೇ ಥರ ಫ್ರೂಟು ಸಿಗುತ್ತೆ. ಯಾವಾಗ ನಮಗೆ ಕಲ್ಲು ಮುಳ್ಳು ಮಣ್ಣು ಎಲ್ಲವನ್ನು ನಾವು ದಾಟ್ಕೊಂಡು ಹೋಗ್ತೀವಿ, ಖಂಡಿತವಾಗ್ಲೂ ನಮಗೆ ಒಳ್ಳೆಯ ಫಲ ಸಿಗುತ್ತೆ. ಯಾಕಂದರೆ ಯಾವುದೇ ಒಂದು ಯಂತ್ರ, ಒಂದು ಮಂತ್ರ, ಒಂದು ದೈವಿಕ ಒಂದು ಆರಾಧನೆ ಇವೆಲ್ಲವನ್ನು ನಾವು ದೀರ್ಘವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಆ ತಾಯಿಯಾಗಿರ್ಬೋದು ಅಥವಾ ಜಗದೀಶ್ವರನಾಗಿರ್ಬೋದು ನಮಗೆ ಹಲವಾರು ರೀತಿಯ ಸಂಕಷ್ಟಗಳನ್ನು, ಅಂದರೆ ಸಂಕಷ್ಟಗಳು ಅಂದಾಗ ನಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾರೆ. ಇಂತಹ ಪರೀಕ್ಷೆಯಲ್ಲಿ ನಾವು ಖಂಡಿತವಾಗಲೂ ಪಾಸಾದರೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಅಥವಾ ಉನ್ನತವಾದಂಥ ಜ್ಞಾನ, ಸುಜ್ಞಾನ, ದಿವ್ಯಜ್ಞಾನದೊಂದಿಗೆ ನಮಗೆ ಈ ಪ್ರಪಂಚದಲ್ಲಿ ಯಾವ ರೀತಿಯ ಸುಖ ಭೋಗ ಮನೆ ಎಲ್ಲ ಬೇಕು ಖಂಡಿತವಾಗಲೂ ಅಂತಹ ಸಂದರ್ಭದಲ್ಲಿ ಕೊಡ್ತಾನೆ. ಇಲ್ಲ ನಾನು ಬರೀ ಎಂದರೆ ಸ್ವಾರ್ಥವಾಗಿ ಬದುಕ್ತೀವಿ, ಈ ವಿದ್ಯೆ ನನಗೆ ಮಾತ್ರ ಇಟ್ಕೋಬೇಕು ಅಥವಾ ಸ್ವಾರ್ಥವಾಗಿ ನಾವು ಬದುಕ್ತೀವಿ ಅಂದಾಗ ಖಂಡಿತವಾಗ್ಲೂ ಅಂತಹ ವಿದ್ಯೆಯು ನಮ್ಮ ಹತ್ರ ಉಳಿಯಲ್ಲ. ಹಾಗಾಗಿ ಯಾವುದೇ ಒಂದು ಮಂತ್ರಗಳು ಅಥವಾ ಯಾವುದೇ ಒಂದು ತಂತ್ರಗಳು ಅಥವಾ ಯಾವುದೇ ಒಂದು ಗುರುದೀಕ್ಷೆಯನ್ನು ತಗೊಳ್ಳಿಕ್ಕಿಂತ ಮುಂಚೆ ನೀವು ಸರಿಯಾದ ಸೂಕ್ತ ಗುರುವನ್ನು ಆರಿಸ್ಕೋಬೇಕು. ಒಂದು ಎರಡನೇದಾಗಿ ಯಾರು ನಮಗೆ ಯಾವ ರೀತಿಯ ವಿದ್ಯೆಗಳನ್ನು ಕೊಡ್ತಾರೆ ಅದು ಮುಖ್ಯ. ಅದರ ಜೊತೆಗೆ ಯಾವುದೇ ದೀಕ್ಷೆಯನ್ನು ತಗೊಳ್ಳಿ, ಒಂದು ಕಾಳಿ ದೀಕ್ಷೆ ಆಗಿರ್ಬೋದು, ಒಂದು ಯಕ್ಷಿಣಿ ದೀಕ್ಷೆ ಆಗಿರ್ಬೋದು, ಒಂದು ಜಿನ್ ಸಾಧನೆಗಳಾಗಿರ್ಬೋದು, ಒಂದು ಗುರುವಿನದಾಗಿರ್ಬೋದು, ಸಿದ್ಧ ಪುರುಷರದಾಗಿರ್ಬೋದು, ಅಥವಾ ನರಸಿಂಹಸ್ವಾಮಿದು ಆಗಿರ್ಬೋದು, ಪ್ರತ್ಯಂಗಿರ ದೇವಿ, ದುರ್ಗಾದೇವಿ ಈ ಥರ, ಅಥವಾ ಗಣಪತಿ ಸಾಧನೆ, ಉಚ್ಚಿಷ್ಟ ಗಣಪತಿ ಸಾಧನೆ, ಈ ಥರ ಯಾವುದೇ ಸಾಧನೆ ಎಂದಾಗ ಅದಕ್ಕೆ ಯಂತ್ರ ಮಂತ್ರ ತಂತ್ರಗಳು ಇವೆಲ್ಲ ಇರುತ್ತೆ. ಇಂತಹ ಸಾಧನೆಯ ಸಂದರ್ಭದಲ್ಲಿ ನೀವು ಸರಿಯಾಗಿ ನಿಮ್ಮ ಮನಸ್ಸಿಗೆ ಬಂದಾಗ ಹೋಗಿ ತಗೊಳ್ಳೋದು ಅನ್ನೋಕ್ಕಿಂತ ನಿಮಗೆ ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರು ಜೊತೆಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ನೀವು ಸರಿಯಾದ ರೀತಿಯಲ್ಲಿ ಹೋಗಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ಯಂತ್ರ ಮಂತ್ರ ತಂತ್ರಗಳ ಸಿದ್ಧಿಯಾಗಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಯಾವಾಗ ನಿಮ್ಮಲ್ಲಿ ಒಂದು ಯಂತ್ರ ಮಂತ್ರ ತಂತ್ರಗಳ ಒಂದು ಸಿದ್ಧಿ ಆದಾಗ ನಿಮಗೆ ದೈವಿಕ ಕೃಪೆ ಆಗುತ್ತೆ, ನಿಮ್ಮಲ್ಲಿ ಪಾವಿತ್ರತೆ ಬರುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಜೊತೆಗೆ ದೈವಿಕ ಕಾರ್ಯಗಳಲ್ಲಿ ನೀವು ತೊಡಗ್ತೀರಿ. ಅದು ಪುರುಷನೇ ಆಗಿರ್ಬೋದು, ಸ್ತ್ರೀನೇ ಆಗಿರ್ಬೋದು. ಆದರೆ ಕೆಲವರೆಲ್ಲ ಡಂಬಾಚಾರವಾಗಿ ನಾವು ಸಾಧನೆ ಮಾಡಿದ್ದೀವಿ, ಸಿದ್ಧಿ ಮಾಡಿಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ತಿರ್ಗೋರಿದ್ದಾರೆ. ಅಂಥವರ ಹಿಂದೆ ಎಷ್ಟೋ ಜನ ಹೋಗಿ ಹಣ ಕೊಟ್ಟು ಸಮಯವನ್ನು ಕೊಟ್ಟು ತನ್ನೆಲ್ಲದನ್ನು ಕಳ್ಕೊಂಡಿರೋರು ಇರ್ತಾರೆ. ಆಗ ನಾವು ಮತ್ತೆ ಬಂದು ನಾವು ದೇವರಿಗೆ ಬಯ್ಯ ಬದಲು ಕೆಲವೆಲ್ಲ ಸಮಸ್ಯೆಗಳು ನಮ್ಮಲ್ಲೇ ಇರುತ್ತೆ. ಯಾಕಂದರೆ ನಾವು ಬೇಗ ಮೋಸ ಹೋಗ್ಬಿಡ್ತೀವಿ. ಆ ಮೋಸ ಹೋಗ್ಲಿಕ್ಕಿಂತ ಮುಂಚೆ ನಾವು ಸಾಕಷ್ಟು ಬಾರಿ ಯೋಚನೆ ಮಾಡಬೇಕು, ಇವರು ಏನು ಸಾಧನೆ ಮಾಡಿದ್ದಾರೆ, ಇವರ ಹತ್ರ ಯಾವ ವಿದ್ಯೆ ಇದೆ, ಇವೆಲ್ಲವನ್ನು ನಾವು ನೋಡಿ ಸರಿಯಾದ ರೀತಿಯಲ್ಲಿ ಹೋಗಿದೆ ಆದರೆ ಖಂಡಿತವಾಗಲೂ ಸಾಧನೆಗೆ ಅಥವಾ ಯಾವುದೇ ಒಂದು ಮಂತ್ರ ತಂತ್ರ ಸಿದ್ಧಿ ಈ ಥರ ಸಾಧನೆಗಳಿಗೆ ಹೋದಾಗ ಅಂತಹ ಒಂದು ತಂತ್ರದ ಮುಖಾಂತರ, ಮಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ ನಿಮಗೆ ಸಮಸ್ಯೆ ಆಗಲ್ಲ ಅಂಥೇಳಿ ನಾನು ನೇರವಾಗಿ ಹೇಳ್ತೀನಿ ಪ್ರಿಯೋಕ್ಷಕರೇ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.